ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆಗೆ ಹಲವು ತಂಡಗಳಲ್ಲಿ ಫೀಲ್ಡಿಗಿಳಿಯದಿದೆ ಎಸ್ಐಟಿ. ದೂರುದಾರ ಅನಾಮಿಕನ ಹಿಸ್ಟರಿ ಟ್ರ್ಯಾಕ್ ಕೂಡ ಪ್ರತ್ಯೇಕ ಟೀಮ್ ರಚನೆ ಮಾಡಿಕೊಂಡಿದ್ದಾರೆ. ಅನಾಮಿಕ ಕೆಲಸ ಮಾಡಿದ ಮಾಹಿತಿ ಸಂಗ್ರಹಕ್ಕೆ ಇಳಿಯಲಿದೆ ತಂಡ. ದೂರುದಾರನ ಧರ್ಮಸ್ಥಳ ಮತ್ತು ಹೊರಗಿನ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಕೆಲಸ, ವಾಸ, ವಿದ್ಯಾಭ್ಯಾಸ, ಕ್ರೈಮ್ ಹಿಸ್ಟರಿ ಇದ್ರೆ ಅದರ ಮಾಹಿತಿಯ ಸಂಗ್ರಹಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಂದರೆ ಟೀಮ್ ರಚನೆ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈ ಕೇಸ್ ಈ ರೇಂಜ್ನಲ್ಲಿ ಚರ್ಚೆ ಆಗೋದಕ್ಕೆ ಅಥವಾ ಸರ್ಕಾರದಿಂದ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗೋದಕ್ಕೆ ಪ್ರಮುಖವಾದಂಥ ಕಾರಣವೇ ಆ ಅನಾಮಿಕ. ಆತ ಎಲ್ಲಿದ್ದ, ಏನು ಮಾಡ್ತಿದ್ದ, ದಿಢೀರ್ ಅಂತ ಯಾಕೆ ಪ್ರತ್ಯಕ್ಷ ಆದ, ಯಾರ ಮೇಲೆ ಆರೋಪಿಸ್ತಿದ್ದಾನೆ, ಏನು ಕತೆ, ಇದು ಬಹಳ ಮುಖ್ಯ ಆಗತ್ತೆ. ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂದಿದ ತಕ್ಷಣ ಅದು ತನಿಖೆ ಆಗೋದಕ್ಕೆ ಸಿನಿಮಾನೂ ಅಲ್ಲ ಇದು. ಸೊ ಹೀಗಿರಬೇಕಾದ್ರೆ ಆ ಅನಾಮಿಕನ ಡೀಟೇಲ್ಸನ್ನು ಪಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಅಂತಲೇ ಒಂದು ತಂಡವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಈ ಅನಾಮಿಕನ ಹೆಸರೇನು, ವಯಸ್ಸೆಷ್ಟು, ಈತ ಎಲ್ಲಿಯವನು, ಮೂಲತಃ ಎಲ್ಲಿಯವನು, ಎಲ್ಲಿದ್ದ, ಎಲ್ಲಿಗೆ ಹೋದ, ಯಾಕೆ ಅಲ್ಲಿಗೆ ಹೋದ, ಅವನ ಟ್ರಾವೆಲ್ ಹಿಸ್ಟರಿ ಏನಿದೆ, ಎಷ್ಟು ವರ್ಷ ಎಲ್ಲಿ ಕೆಲಸ ಮಾಡ್ಕೊಂಡಿದ್ದ, ಆಮೇಲೆ ಯಾರ ಸಂಪರ್ಕಕ್ಕೆ ಆತ ಬರ್ತಾನೆ, ಅದಾದಮೇಲೆ ಈಗ ಅವನು ಎಲ್ಲಿದ್ದ, ಆತ ಅಲ್ಲಿ ಯಾರು ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದ, ಇವ್ರ ಇಡೀ ಫ್ಯಾಮಿಲಿ ಎಲ್ಲಿದೆ, ಈತನಿಗೇನಾದರೂ ಕ್ರೈಮ್ ಹಿಸ್ಟರಿ ಇದೆಯಾ, ಈತ ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದು ಹೌದಾ, ಅದಕ್ಕೇನಾದರೂ ಡಾಕ್ಯುಮೆಂಟ್ಸ್ಗಳು ಇದೆಯಾ, ಮಾನಸಿಕವಾಗಿ ಸ್ಥಿಮಿತವಾಗಿದ್ದಾನ, ಆರೋಗ್ಯ ಸರಿಯಾಗಿದೆಯೋ, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ. ಸೊ ತನಿಖೆಯನ್ನು ಮಾಡಬೇಕು ಅಂತಂದರೆ ಈತ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ, ಈತನ ಚಲನವಲನ ಏನಿತ್ತು ಅಂತ ತಿಳ್ಕೊಳ್ಳೋದಕ್ಕೆ 10 ವರ್ಷಗಳ ಕಾಲ ಈತನ ಟ್ರಾವೆಲ್ ಹಿಸ್ಟರಿ, ಲೈಫ್ ಹಿಸ್ಟರಿ ಎಲ್ಲವನ್ನು ಕೂಡ ಈಗ ಕೆದಕಬೇಕು. ಇಷ್ಟು ದಿನ ಎಲ್ಲಿದ್ದ, ಯಾಕೆ ಇಷ್ಟು ದಿನ ಆದರೂ ಬರಲಿಲ್ಲ, ಈತನ ಹಿಂದೆ ಯಾರಾದರೂ ಇದ್ದಾರಾ, ಈತನಿಗೆ ಯಾರಾದರೂ ಒತ್ತಡ ಹೇಳ್ತಾ ಇದ್ದಾರಾ, ಈತ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಅಂತ ಬಂದಿದ್ದಾನ, ನಿಜವಾಗ್ಲೂ ಈ ವ್ಯಕ್ತಿ, ಈ ಹೆಸರಿನ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದಾನ, ಎಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ, ಸತ್ಯಗಳು ಗೊತ್ತಾಗಬೇಕಾಗತ್ತೆ. ಈಗ 10 ವರ್ಷದ ಹಿಸ್ಟ್ರಿ ಕೆದಕಬೇಕು ಅಂತಂದರೆ ಅದಕ್ಕೆ ಸಮಯನೂ ಬೇಕಾಗತ್ತೆ. ಪ್ರತ್ಯೇಕವಾಗಿ ಅದಕ್ಕೆ ಅಂತ ಒಂದು ಟೀಮು ರಚನೆ ಆಗಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಪ್ರತ್ಯೇಕವಾದಂಥ ಟೀಮನ್ನು ರಚನೆ ಮಾಡ್ಕೊಂಡಿದ್ದಾರೆ. ಸೊ ಇವನು ಹಿಂದೆ ಏನು ಕೆಲಸ ಮಾಡ್ತಿದ್ದ, ಈಗೇನು ಮಾಡ್ತಾ ಇದ್ದ, ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಏನು ಮಾಡಿದ್ದ, ಏನು ಓದಿದ್ದಾನೆ, ಎಲ್ಲಿ ಓದಿದ್ದಾನೆ, ಇವನಿಗೆ ಮದುವೆ ಆಗಿದ್ದರೆ ಹೆಂಡತಿ ಯಾರು, ಅವ್ರ ಊರು ಯಾವುದು, ಈತನಿಗೆ ಮಕ್ಕಳಿದ್ರೆ ಅವ್ರು ಯಾರು, ಅವ್ರು ಎಲ್ಲಿದ್ದಾರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಈತನ ಹಿಸ್ಟರಿಯನ್ನು ಜಾಲಾಡಿ ತೆಗಿಬೇಕಾಗಿದೆ. ಯಾಕಂದರೆ ಸಡನ್ನಾಗಿ ಒಬ್ಬ ವ್ಯಕ್ತಿ ಬಂದಿದ ತಕ್ಷಣ ಆತನ ಹೆಸರು ಕೇಳಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಸ್ಟರಿ ಬಹಳ ಮುಖ್ಯ ಆಗುತ್ತೆ. ಆ ಆ್ಯಂಗಲ್ಸಲ್ಲಿ ತನಿಖೆ ಮಾಡೋದಕ್ಕೆ ಪ್ರತ್ಯೇಕವಾಗಿ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ.